ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಫೋಲಿಕ್ ಆಸಿಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿನಲ್ಲಿ ಫೋಲಿಕ್ ಆಸಿಡ್ ತಗೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಫೋಲಿಕ್ ಆಸಿಡ್ ತಗೊಳ್ಳೋದು ಅಷ್ಟೊಂದು ಇಂಪಾರ್ಟೆಂಟ್, ತಗೊಳ್ಳದೇ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ರೆಗ್ನೆನ್ಸಿ ಆದ್ಮೇಲೆ ಫೋಲಿಕ್ ಆಸಿಡ್ ತಗೊಂಡ್ರೆ ಸಾಕಲ್ವಾ? ಪ್ರೆಗ್ನೆನ್ಸಿಗೆ ಮುಂಚೆಯಿಂದನೂ ಯಾಕೆ ಫೋಲಿಕ್ ಆಸಿಡ್ ತಗೋಬೇಕು ಅಂತ ಕೇಳೋದಾದ್ರೆ, ಫೋಲಿಕ್ ಆಸಿಡ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಟೈಮಲ್ಲಿ ಇಂಪಾರ್ಟೆಂಟ್ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕು. ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಟೆಸ್ಟ್ ನ ಮಾಡಬೇಕಾಗುತ್ತೆ, ಮತ್ತೆ ಪೀರಿಯಡ್ ಮಿಸ್ ಆಗಬೇಕಾಗುತ್ತೆ. 5th ವೀಕಲ್ಲೇ ಅಲ್ವಾ ನಾವು ಜನರಲಿ ಚೆಕ್ ಮಾಡ್ಕೊಳ್ಳೋದು. ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆ ನಾವು ಕನ್ಸೀವ್ ಆಗಿದೀವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳಕ್ ಹೋಗಲ್ಲ. ಪೀರಿಯಡ್ ಮಿಸ್ ಆದ್ಮೇಲೆನೆ ಅಲ್ವಾ ನಾವು ಚೆಕ್ ಮಾಡ್ಕೊಳ್ಳೋದು. ಸೊ ನಿಮಗೆ ಈ ಮಂತ್ ಅಂದ್ರೆ ಡಿಸೆಂಬರ್ 1st ಮಂತ್ ನಿಮಗೆ ಪೀರಿಯಡ್ ಬಂತು ಅಂತ ಹೇಳಿದ್ರೆ, ಈ ಮಂತ್ ಅಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಕೊಳ್ಳಿ. 14th ಅಥವಾ 15th ಡೇ ಓವಲೇಷನ್ ಆಗೋಯ್ತು. ಇವು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಿಸೆಂಬರ್ 1st ಅಥವಾ 2nd ವರ್ಗಾದ್ರೂ ಬೇಕೇ ಬೇಕು. ನಿಮ್ಗೆ ರಿಯಲೈಸ್ ಆಗಬೇಕು ಪೀರಿಯಡ್ ಮಿಸ್ ಆಗಿದೆ ಅಂತ ಹೇಳಿ. ಆದ್ರೆ ನಮ್ ಬೇಬಿ ಬಂದು ಇಫ್ ಇನ್ ಕೇಸ್ ಈ ಮಂತ್ ಅಲ್ಲಿ ಕನ್ಸೀವ್ ಆಗೋ ಆಗಿದ್ರೆ 15 ಡೇಸ್ ಅಲ್ಲೇ ಬೇಬಿ ಫಾರ್ಮ್ ಆಗ್ಬಿಡುತ್ತೆ ಓವಲೇಷನ್ ಆದ್ಮೇಲೆ. ಸೊ ಬೇಬಿ ಫಾರ್ಮ್ ಆದ್ಮೇಲೆ ಫಸ್ಟ್ ಥಿಂಗ್ ಬೇಬಿನಲ್ಲಿ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನ್ಯೂರಲ್ ಪ್ಲೇಟ್ ಅಂತ ಹೇಳ್ತಾರೆ. ಆ ನ್ಯೂರಲ್ ಟ್ಯೂಬ್ ಏನೇ ಸ್ಮಾಲ್ ಲೇಯರ್ ಆಫ್ ಸೆಲ್ಸ್ ಬೇಬಿನಲ್ಲಿ ಫಸ್ಟ್ ಫಾರ್ಮ್ ಆಗೋದು. ಆಸ್ ಅರ್ಲಿ ಅಂದ್ರೆ 21-22 ದಿನಕ್ಕೆ ನಿಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ 21st 22nd ಇರುತ್ತಲ್ವಾ, ಆ ದಿನದಲ್ಲೇ ಫಾರ್ಮೇಶನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲೇ ಬೇಬಿದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್, ಸ್ಪೈನಲ್ ಕಾರ್ಡ್ಗೆ ಪ್ರಾಬ್ಲಮ್ ಬರೋದು, ಬ್ರೈನ್ಗೆ ಪ್ರಾಬ್ಲಮ್ ಬರೋದು ಅಂತ ಟೈಮಲ್ಲೇ ಜಾಸ್ತಿ. ಯಾಕಂದ್ರೆ ಆ ಟೈಮಲ್ಲೇ ನಮ್ಮ ನ್ಯೂರಲ್ ಟ್ಯೂಬ್ಸ್ ಫಾರ್ಮ್ ಆಗೋದು. ಫೋಲಿಕ್ ಆಸಿಡ್ ನ ಪ್ರೆಗ್ನೆನ್ಸಿ ಆದ್ಮೇಲೆ ನೀವು ತಗೊಳ್ಳೋದು ನೋ ಯೂಸ್. ಫೋಲಿಕ್ ಆಸಿಡ್ ಕೆಲಸ ಬಂದು ಆ ಟೈಮಲ್ಲಿ ಸ್ಟಾರ್ಟ್ ಆಗ್ಬೇಕು. ನಿಮ್ಮ ಪೀರಿಯಡ್ ಮಿಸ್ ಆಗೋ 1 ವಾರಕ್ಕಿಂತ ಮುಂಚೆನೆ ನೀವು ತಗೋಬೇಕು. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಇರ್ಬೇಕಾದ್ರೆ ಫೋಲಿಕ್ ಆಸಿಡ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಫೋಲಿಕ್ ಆಸಿಡ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಖಂಡಿತವಾಗ್ಲೂ 1 ಮಿಲಿಗ್ರಾಮ್ ಇಂದ 5 ಮಿಲಿಗ್ರಾಮ್ ವರೆಗೂ ಫೋಲಿಕ್ ಆಸಿಡ್ ನ ನೀವು ಆರಾಮಾಗಿ ತಗೊಳ್ಬಹುದು. ಈ ಫೋಲಿಕ್ ಆಸಿಡ್ ನ ಕನ್ಸೀವ್ ಆದ್ಮೇಲೆ ತಗೊಳ್ಳೋದಲ್ಲ, ಕನ್ಸೀವ್ ಆಗಕ್ಕೆ 1 ವಾರ ಹಿಂದೆನೆ ನೀವು ತಗೋಬೇಕಾಗುತ್ತೆ. ಸೊ ಈಗ ಇದರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗಿರುತ್ತೆ. ಇದನ್ನ ತಗೊಳ್ಳೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಈಗೆಲ್ಲ ತುಂಬಾ ಜನ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆನೆ ಡಾಕ್ಟರ್ ಹತ್ರ ಹೋಗಿ ಅವರ ಹೆಲ್ತ್ ಚೆಕಪ್ ಆಗಿರ್ಬೋದು, ಬಾಡಿ ಕಂಡೀಷನ್ ಆಗಿರ್ಬೋದು, ಹೇಗಿದೆ ಏನು ಅಂತ ಎಲ್ಲ ವಿಚಾರಿಸ್ಕೊಳ್ತಾರೆ. ಅದು ತುಂಬಾನೇ ಒಳ್ಳೇದು. ಇನ್ ಕೆಲವರಿಗೆ ಏನು ಬೇಡ, ನಾವು ನಾರ್ಮಲ್ ಆಗಿದ್ದೀವಿ, ನಮ್ಗೆ ಅದೆಲ್ಲ ಏನು ಚೆಕಪ್ ಮಾಡಿಸ್ಕೊಳ್ಳೋದೇನು ಬೇಡ ಅಂತ ಹೇಳಿದಾಗ, ಬಟ್ ಸ್ಟಿಲ್ ಈ ತರ ಇದ್ರೂ ಕೂಡ ನೀವು ಫೋಲಿಕ್ ಆಸಿಡ್ ನ ತಗೊಳ್ಳೇಬೇಕು. ಫೋಲಿಕ್ ಆಸಿಡ್ ಬಂದು ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆನೆ ನಮಗೆ ಯೂಸ್ಫುಲ್ ಇರೋದು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ತಗೋತೀವಲ್ವಾ, ಆ ಫೋಲಿಕ್ ಆಸಿಡ್ ಬಂದು 25-30% ಹೆಲ್ಪ್ ಮಾಡ್ಬೋದು ಅಷ್ಟೇ. ಅದು ಬಿಟ್ರೆ ನಮ್ 75% ಆಫ್ ಎಫೆಕ್ಟಿವ್ನೆಸ್ ಫೋಲಿಕ್ ಆಸಿಡ್ ಬಂದು ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆಯಿಂದನೇ ತಗೋಬೇಕು. ಸೊ ಅದರಿಂದ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಯಿಂದನೇ ಫೋಲಿಕ್ ಆಸಿಡ್ ನ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೀವೇನಾದ್ರೂ ನೆಕ್ಸ್ಟ್ ಮಂತ್ ಇಂದ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆದಾಗಿಂದ ನೀವು ಫೋಲಿಕ್ ಆಸಿಡ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನಿಮ್ಗೆ ಇದೊಂದು ಐಡಿಯಾ ಸಿಕ್ತು ಅನ್ಕೊಂತೀನಿ, ಫೋಲಿಕ್ ಆಸಿಡ್ ಯಾಕೆ ತಗೋಬೇಕು, ಇದರಿಂದ ಏನೇನ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಬಗ್ಗೆ ಎಲ್ಲ ಉಪಯೋಗಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತಗೊಂಡ್ರೆ ಏನಾಗುತ್ತೆ, ತಗೊಳ್ದೇ ಇದ್ರೆ ಏನಾಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದೇ ತರದ ಯೂಸ್ಫುಲ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.